ಹಗಲಿನಲ್ಲಿ ಸಂಭೋಗ ಮಾಡುತ್ತಿದ್ದೀರಾ? ಎಚ್ಚರ, ಸಂಭೋಗ ಮಾಡಲು ಕೂಡ ಸಮಯವಿದೆ. ಯಾವ ಸಮಯದಲ್ಲೂ ಬೇಕಾದರೂ ನಾವು ಸಂಭೋಗ ಮಾಡಬಹುದಲ್ಲ ಅಂತ ನೀವು ಯೋಚನೆ ಮಾಡುತ್ತಿದ್ದರೆ ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಲೇಬೇಕು. ಈ ವಿಡಿಯೋದಲ್ಲಿನ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಸಂಭೋಗ ಮಾಡಲು ರಾತ್ರಿಯ ಸಮಯವೇ ಯಾಕೆ ಸೂಕ್ತ? ಒಂದು ವೇಳೆ ಸಂಭೋಗ ಕ್ರಿಯೆ ಹಗಲಿನಲ್ಲಿ ಮಾಡಿದರೆ ಏನಾಗುತ್ತದೆ? ರಾತ್ರಿ ಮಾಡುವ ಸಂಭೋಗ ಕ್ರಿಯೆ ಹಗಲಿನಲ್ಲಿ ಯಾಕೆ ಮಾಡಬಾರದು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸುತ್ತೇವೆ. ಆದ್ದರಿಂದ ದಯವಿಟ್ಟು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಈ ಮಾಹಿತಿಯಿಂದ ಪತಿ, ಪತ್ನಿಯರಿಗೆ ತುಂಬಾನೇ ಉಪಯೋಗವಾಗುತ್ತದೆ. ಸ್ನೇಹಿತರೆ, ಸಾಮಾನ್ಯವಾಗಿ ಪತಿ, ಪತ್ನಿಯರು ರಾತ್ರಿಯ ಸಮಯದಲ್ಲಿ ಒಂದಾಗುತ್ತಾರೆ. ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗಲು ಸೂಕ್ತ ಸಮಯ ರಾತ್ರಿಯದ್ದೇ ಆಗಿದೆ. ಯಾಕೆಂದರೆ ಸೆಕ್ಸ್ ಮಾಡಿದ ನಂತರ ಪತಿ, ಪತ್ನಿಯರಿಬ್ಬರಿಗೂ ಆಯಾಸವಾಗುತ್ತದೆ. ಅವರಿಗೆ ವಿಶ್ರಾಂತಿ ಅಗತ್ಯವಾಗುತ್ತದೆ. ಸಂಭೋಗದ ನಂತರ ನಿದ್ರೆಗೆ ಜಾರಬಹುದು. ರಾತ್ರಿಯ ಸಮಯವಾದ್ದರಿಂದ ಸುಲಭವಾಗಿ ನಿದ್ರೆ ಮಾಡಬಹುದು. ಅದೇ ಹಗಲಿನಲ್ಲಿ ಸೆಕ್ಸ್ ಮಾಡಿದರೆ ಗಂಡಸರಿಗಿಂತ ಹೆಂಗಸರಿಗೆ ಹೆಚ್ಚಿನ ಆಯಾಸವಾಗುತ್ತದೆ. ಅವರಿಗೆ ಮುಂದಿನ ಕೆಲಸಗಳಲ್ಲಿ ತೊಡಗಿಕೊಳ್ಳಲು ಸಾಧ್ಯವಾಗದು. ವಿಶ್ರಾಂತಿ ಅಗತ್ಯವಿರುತ್ತದೆ. ಆದರೆ ಮನೆಯಲ್ಲಿ ಹೆಂಗಸರಿಗೆ ಕೆಲಸದ ಒತ್ತಡವೂ ಇರುತ್ತದೆ. ಹೀಗಾಗಿ ಹಗಲಿನಲ್ಲಿ ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗುವುದು ಅವರಿಗೆ ಕಷ್ಟಕರ. ಒಂದು ವೇಳೆ ಹಗಲಿನಲ್ಲಿ ಸಂಭೋಗ ಮಾಡಿದರೂ ಅವರು ನಾನಾ ರೀತಿಯ ತೊಂದರೆಗಳನ್ನು ಅನುಭವಿಸುತ್ತಾರೆ. ಇನ್ನೊಂದು ತೊಂದರೆ ಎಂದರೆ ಸಂಭೋಗದ ನಂತರ ಸ್ನಾನ ಮಾಡುವ ಅನಿವಾರ್ಯತೆ. ರಾತ್ರಿ ಸಂಭೋಗ ಮಾಡಿದರೆ ಅವರು ಅಲ್ಲೇ ಬೆಡ್ನಲ್ಲಿ ನಿದ್ರೆಗೆ ಜಾರಬಹುದು. ಆದರೆ ಹಗಲಿನಲ್ಲಿ ಹಾಗಿಲ್ಲ. ತಪ್ಪದೇ ತಲೆ ಸ್ನಾನ ಮಾಡಲೇಬೇಕು. ಯಾಕೆಂದರೆ ಮನೆಗಳಲ್ಲಿ ದೇವರ ಫೋಟೋಗಳು, ಪೂಜಾ ವಿಧಾನಗಳು ಇರುತ್ತವೆ. ಹೀಗಾಗಿ ಸ್ನಾನ ಮಾಡುವ ಅಗತ್ಯವಿದೆ. ಶಾಸ್ತ್ರದ ಪ್ರಕಾರ ಹಗಲಿನಲ್ಲಿ ಸಂಭೋಗ ಮಾಡಿದರೆ ಮನೆಯಲ್ಲಿಗೆ ದಾರಿದ್ರ್ಯ ಬರುತ್ತದೆ ಎಂದು ಉಲ್ಲೇಖವೂ ಇದೆ. ಮನೆ ಎಂದರೆ ಸಾಯಂಕಾಲದ ಹೊತ್ತಿನಲ್ಲಿ ಸಂಭೋಗ ಮಾಡಿದರೆ ಮನೆಯಲ್ಲಿನ ಹೆಂಗಸರಿಗೆ ನಾನಾ ತೊಂದರೆಗಳು ಉಂಟಾಗುತ್ತವೆ. ಅವರಿಗೆ ರಾತ್ರಿ ಸಂಭೋಗದಲ್ಲಿ ಆಸಕ್ತಿ ಇರುತ್ತಿಲ್ಲ. ಇದರಿಂದ ಗಂಡಂದಿರಿಗೆ ಪತ್ನಿಯರ ಮೇಲಿನ ಆಸಕ್ತಿ ಕಡಿಮೆಯಾಗುತ್ತದೆ. ಹೆಂಗಸರಿಗೆ ಮನೆಯ ಯಾವುದೇ ಕೆಲಸ ಮಾಡಲು ಮೂಡ್ ಬರುವುದಿಲ್ಲ. ಇದರಿಂದ ಜಗಳ, ಕಿರಿಕಿರಿ ಉಂಟಾಗುತ್ತದೆ. ಸ್ನೇಹಿತರೆ, ಎಲ್ಲಕ್ಕೂ ಒಂದು ಸಮಯವಿರುತ್ತದೆ. ಯಾವ ಸಮಯದಲ್ಲಿ ಏನು ಮಾಡಬೇಕು ಎಂಬ ಜ್ಞಾನ ಇರಬೇಕು. ಸಮಯ ತಪ್ಪಿಸಿ ಮಾಡಿದರೆ, ನಾನು ಹೇಳಿದಂತೆ ನನ್ನದ್ದೇ ಸರಿ ಎಂಬ ಅಹಂಕಾರದಲ್ಲಿ ಇದ್ದರೆ ನಾವು ಶಿಕ್ಷೆ ಅನುಭವಿಸಲೇಬೇಕು. ಈ ಮೂಲಕ ವಿಡಿಯೋ ಮುಗಿಯುತ್ತದೆ. ಮಾಹಿತಿಯು ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ನೀಡಿ ಮತ್ತು ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.